ಪ್ರವಾಸ ಬೇರೆ ಬೇರೆ ಕಡೆ ರೊಟ್ಟಿ ಮಿಷಿನ್ ನೋಡ್ಲಿಕ್ಕೂ ಅಥವಾ ಬೇರೆ ಬೇರೆ ಕೃಷಿ ನೋಡ್ಲಿಕ್ಕೂ ಕೋಳಿಕುರಿ ಮೇಕರ ಸಕ ಮಾಡ್ಕೊ ಹೋಗಿ ನೋಡಿ ಉಚಿತವಾಗಿ ಅಧ್ಯಯನ ಪ್ರವಾಸಕ್ಕೆ ಹೋಗಿ ಅದರ ಮುಖಾಂತರ ಸ್ವಾಉದ್ಯೋಗ ಪ್ರಾರಂಭ ಮಾಡಿದ್ರು. ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟರು. ಒಂದಷ್ಟು ಪರಿವರ್ತನೆ ಜ್ಞಾನ ವಿಕಾಸ ಮುಖಾಂತರ ಮಾಡ್ಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಪವಿತ್ರವಾದ ಒಂದು ಕಾರ್ಯಕ್ರಮ ಇದೆ. ಯಾವುದು ಪವಿತ್ರವಾದ ಕಾರ್ಯಕ್ರಮ? ಯಾವ ಮನುಷ್ಯನಿಗೂ ತಾನು ಶಾಶ್ವತ ಅಲ್ಲ ಅಂತೆ. ತನ್ನ ಕಣ್ಣು, ತನ್ನ ಕೈ, ತನ್ನ ಕಾಲು ಶಾಶ್ವತವಾಗಿ ಖಂಡಿತ ಅಲ್ವೇ ಅಲ್ಲ ಅಂತೆ. ಅಂತ ಅನೇಕ ಸಮಾಜದ ಕಟ್ಟ ಕಡೆ ಬಡವರಿದ್ದಾರೆ. ಯಾರು ಕಣ್ಣಿಲ್ಲ, ಕೈಯಿಲ್ಲ, ಕಾಲಿಲ್ಲ, ನಡಿಲಿಕ್ಕೆ ಆಗಲ್ಲ, ಅನಾರೋಗ್ಯ, ಹಿಂದೇನಿಲ್ಲ ಮುಂದೇನಿಲ್ಲ ಅಂತ ಸರ್ವಸಾಮಾನ್ಯ 35-36 ಸಾವಿರ ಜನರಿಗೆ ಪ್ರತಿ ತಿಂಗಳು ಪೂಜ್ಯರು 1,000 ರೂಪಾಯಿಯಿಂದ 3,000 ರೂಪಾಯಿ ತನಕ ಮಾಸಾಸನ. ಇವತ್ತು ಅದೇ ದುಡ್ಡನ್ನು ಕಾಯ್ತಾ ಇದ್ದಾರೆ ಕೆಲ ಬಡವರು. ಯಾವಾಗ ಬರ್ತದೆ? ಸರ್ಕಾರ ಕೊಡ್ಲಿ, ಬೇರೆಯವರು ಕೊಡೋದಿರಲಿ, ಆದ್ರೆ ಪೂಜ್ಯ ಪ್ರಸಾದ 37,000 ಜನರಿಗೂ ಪ್ರತಿ ತಿಂಗಳು ಮನೆ ಬಾಗಿಲಿಗೆ 1,000 ರೂಪಾಯಿಯಿಂದ 3,000 ರೂಪಾಯಿ ತನಕ ಮನೆ ಬಾಗಿಲು ಬರ್ತಾ ಇದೆ, ಕೊಡ್ತಾ ಇದ್ದಾರೆ. ಯಾರಾದ್ರೂ ಯಾರು ಗೊತ್ತಿದೆಯಾ?